ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತದ ಸಿದ್ದಪ್ಪಜ್ಜನವರ ಜಾತ್ರೆ ಎಲ್ಲಪ್ಪ ಅಂದ್ರೆ ಅಮರಗೋಳದೊಳಗೆ. ಸೊ ಲಾಸ್ಟ್ ಇಯರ್ ಹೋಗಿದ್ದೆ, ಅದ್ರ ಅಂದರೆ 2023-24ಗೂ ಹೋಗಿದ್ದೆ ಜಾತ್ರೆಗೆ. ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಮಟ್ಟ ನೋಡಿಲ್ಲ ಅಂದ್ರೆ ಹೋಗಿ ಒಂದು ಸರ್ತಿ ಚೆಕ್ ಮಾಡಿರಿ. ಆಮೇಲೆ ಈ ವರ್ಷವೂ 5 ದಿನವೂ ಅದ. ಸೊ ಡಿಸೆಂಬರ್ 16ಗೆ ಸ್ಟಾರ್ಟ್ ಆಗಿದೆ, ಅಂದ್ರೆ ಮೊನ್ನೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಲಾಸ್ಟ್ ಡೇ, ಇವತ್ತು ತೇರದ. ಸೊ ಇವತ್ತು ಲೇಟ್ ಆಯ್ತು ನಾನು ಹೊಂಟಿರೋದು, ಯಾಕಂದ್ರೆ ಹೊರಗಡೆ ಹೋಗಿದ್ದೆ, ಬರೋದು ಲೇಟ್ ಆಯ್ತು. ಸೊ ಹಾಗಾಗಿ ಈಗ ಮನೆಗೆ ಅದೀನಿ, ಈಗ ಹೋಗ್ಬೇಕು. ಸೊ ತೋರಿಸ್ತೀನಿ ಅಂತ ಎಷ್ಟು ಸಾಧ್ಯಕ್ಕೆ ಎಷ್ಟು ವಿಡಿಯೋ ಮಾಡಿರ್ತೀನಿ ನೋಡಿರಿ. ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೀದಾ ಸಿಗ್ತೀನಿ ಅಲ್ಲೇ ಅಮರಗೋಳ ಒಳಗೆ. ಬನ್ನಿ. ನಮ್ಮ ಈಶ್ವರ, ನಮಸ್ಕಾರ, ಹೆಂಗಿದಾರ ಫ್ರೆಂಡ್ಸ್? ಸಿಕ್ಕಾಗ. ಸೊ ಇಲ್ಲೇ ಹೊರಗಡೆ ಬಂದೀವಿ, ನೋಡ್ತಿರ್ಬೋದು. ಸೊ ಹಿಂಗದ ವಾತಾವರಣ, ಫುಲ್ ರಶ್ ಅದ. ಭಾಳ ಜನ ಅಂದ್ರೆ ಒಂದಿತ್ತು ಬ್ಲಾಗ್ಸ್ ಇವರು ಇಲ್ಲಿ ನಿಂತಾರೆ. ಇವರೆಲ್ಲರೂ ಇವರು ತಂಗಿಯಾರಂತ. ಸೊ ತಂಗಿಗಳು. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ರಶ್ ಐತಿ ಅಂತಂದರೆ ಹೆವಿ ರಶ್ ಐತಿ, ಹೆವಿ ರಶ್. ತೋರಿಸ್ತೀನಿ, ನೋಡ್ತೀನಿ. ಇನ್ನು ಆ ಕಡೆ ಇಲ್ಲ ಮಾಡೋಂಗಿಲ್ಲ, ಏನು ನೋಡೋಣ ಕಷ್ಟ. ಸೊ ಜಸ್ಟ್ ಹಂಗೆ ಹಿಂಗೆ ನೋಡ್ಕೊಳ್ರಿ. ಈಗ ಸ್ಟಾರ್ಟ್ ಆತ. ಇಲ್ಲೇ ಬಂದ್ಬಿಟ್ಟು ದೊಡ್ಡ ಟ್ರೈನ್ ಅದ. ಆಮೇಲೆ ಇದೆ ಕ್ರೇಜಿ ಡ್ಯಾನ್ಸ್. ಮತ್ತು ಈ ಕಡೆ ಇಲ್ಲೊಂದು ಗಾನ ಅದ. ಆ ಕಡೆ ನೋಡಿರಿ, ಎಂಜಾಯ್ ಮಾಡಿರಿ. ಫಿಲಿಮ್ಸ್ ಹಾಕ್ತೀನಿ, ಹೆಚ್ಚಿಗೆ ಮಾತಾಡೋಂಗಿಲ್ಲ, ನೋಡ್ತೀನಿ. ಅಲ್ಲೇನೆ ಒಳಗಡೆ ಹೋಗಿದ್ವಲ್ಲ, ಅಲ್ಲಿಂದ ಚಿನ್ನಾಕಂದು ಬಂದೀವಿ ನೋಡ್ರಿ. ಇಲ್ಲಿ ಚೆನ್ನ ಮಸಾಲ. ಆಗಲೇ ಒಂದಿಷ್ಟು ನಮ್ಮ ಫ್ರೆಂಡ್ಸ್ ಸಿಕ್ಕರೆ ಅಲ್ಲೇ ಇದ್ರೆ. ಸೊ ಈ ಕಡೆ ಸೈಡಿಗೆ ಬಂದೀವಿ. ಭಾಳ ಮಂದಿ ಸಿಕ್ಕರೆ ಪರಿಚಯದವ್ರೆ. ಆಮೇಲೆ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡ್ರಿ ಕ್ರೌಡ ಭಾಳ ರಶ್ ಐತಿ. ಹೋಗೋಕೆ ಬರೋಕೆ ಆ ಕಡೆ ಈ ಕಡೆ ಭಾಳ ಗದ್ದೆ ಐತಿ. ಈಗ ತಿನ್ಬೇಕಂತ ತಿನ್ನತ್ತೀವಿ. ಸೊ ತಿಂದ ಸಿಗ್ತೇನೆ. ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್. ಏನಂದು ಏನದು ಏನಂದು ಹೇಳ.
ಈಗ ಇಲ್ಲೇ ಸ್ವೀಟ್ ಕಾರ್ನ್ ತೊಗೋಬೇಕಂತ ನಿಂತೇವಿ. ನೋಡ್ರಿ ನಮ್ಮ ಪಿ ಸಿ ಶಾಪಿನ ಹುಲಿ ನಿಂತ ಅಲ್ಲಿ ನಮ್ದು ಪಿ ಸಿ ಶಾಪಿನ ಕೆಲಸ ಮಾಡ್ತಿದ್ನಲ್ಲ. ಹೆಂಗದಿ? ಆರಾಮ್ ನೀವು? ಆರಾಮ್ ನೋಡಪ್ಪ. ಹೆಂಗೈತಿ ಜಾತ್ರಿ? ಮಸ್ತ್ ಬೆಂಕಿ. ನಿಮ್ಮೂರು ಜಾತ್ರಿ, ನಮ್ಮೂರು ಜಾತ್ರಿ. ನಮ್ಮೂರ್ ಜಾತ್ರೆ ಬೆಂಕಿ. ಇವತ್ತ ಲಾಸ್ಟ್ ಡೇ. ಇವತ್ತು ಹೆಂಗ ಅನ್ಸದೈತಿ? 5 ದಿನ ಹೆಂಗ ಅನಿಸ್ತ? ಹೇಳಕ್ ಬರೋಂತ ಹಂಗಾಗಿತ್ತು. ಹಂಗಿತ್ತ ಮಸ್ತ್ ಇತ್ತ. ಮಸ್ತ್ ಎಂಜಾಯ್ ಫುಲ್ ನೋಡ್ರಿ. ಜಾತ್ರೆಗೆ ಬಂದೇನಿ, ಏನು ಕೊಡ್ಸಕ್ ತಯಾರಿಲ್ಲ. ನೀವ್ ಕೊಡ್ಸ್ಬೇಕು ಅಂದಿತ್ತಣ. ಜಾತ್ರೆ ನಿಮ್ಮ ಜಾತ್ರೆಗೆ ಬಂದಿನಿ, ನೀವು ಕೊಡ್ಸ್ಬೇಕ. ಫುಲ್ ಬಿಸಿ ಅದ ಹುಡುಗ, ಪೂರಾ ಬಿಸಿ. ಮಾತಾಡ್ ನೋಡ್ರಿಪ್ಪ, ಚಾಟ್ ಮಸಾಲ ತೊಗೊಂಡಿವಿ. ನೀವು ತಿನ್ರಿ, ನಾವು ತಿಂತೇವೆ. ಅವ್ರಿಗೆ ಹೆಂಗೆ ತಿನ್ನಿಸ್ಲಿ? ಮಜ್ಜಿಗೆ ಹೇಳು, ತಿನ್ರಿ ಅಂತ ಹೇಳ. ತಿನ್ರಿ. ತೋರಿಸಿ ತಿನ್ನಿಸ್ತಾನ. ಇವನು ಏನು ಕೊಡ್ಸಕ್ ತಯಾರಿಲ್ಲ ನೋಡ್ರಿ. ಇದನ್ನೊಂದು ಕೊಡ್ಸಿದ. ಕಮೆಂಟ್ ಮಾಡ್ರಿ ಹೊಟ್ಟೆ ಕದಿಲ್ಲ ಅಂತಂದ. ಏನಂದ್ರೆ ಕಮೆಂಟ್ ಮಾಡ್ಯಾರಪ್ಪ ಅಂತ ಹೊಟ್ಟೆ ಕದಿಲ್ಲ ಅಂತಂದ. ಹಾಕ್ತಾರ ಹಾಕ್ರಿ ಇವಂಗೆ ಕಮೆಂಟ್ ಹಾಕ್ರಿ, ಸಪ್ರೇಟಾಗಿ ಕಮೆಂಟ್ ಹಾಕ್ರಿ. ಈ ಚಾಟ್ ಮಸಾಲ ತೊಗೊಂಡೀವಿ. ಸೊ ನೋಡ್ರಿ, ಹಿಂಗೈತಿ ಜಾತ್ರೆ. ತೋರ್ಸೋಣ ನೋಡ್ರಿ, ಮತ್ತೇನು ತಿನ್ನಿಸ್ತಾನ ನೋಡೋಣ ಅಂತ. ಈಗ ಇಲ್ಲಿ ನಿಂತಿದ್ದಲ್ಲ, ಸೊ ಇಲ್ಲಿ ನೋಡ್ತಿರ್ಬೋದ, ಎಲ್ಲ ಹುಡುಗರು ನಿಂತಾರಿಲ್ಲ. ಇವನು ನಿಂತಾನೆ. ಹೆಂಗ ಅನ್ಸಾದೈತಿ ಜಾತ್ರೆ? ಚಲೋ ಐತಂತ, ಮಸ್ತ್ ಐತಿ. ಹೆಂಗ ಲಾಸ್ಟ್ ಡೇ ಐತಿ ಇವತ್ತ? ಮತ್ ಮುಂದಿನ ವರ್ಷ ಸೀದಾ ಹೋಗೇ ಬಿಟ್ಟ. ಓಡೇ ಬಿಟ್ಟವ. ಅವ್ನು ಹಾಕೋದೆ ಅಂತ ಹೇಳ್ರಿ ಆಮೇಲೆ ಪಕ್ಕ. ನಿನ್ನೆ ಇವ್ರು ಹುಡುಗರು ಅವ್ನು ಹಾಕೊಳ್ಬೇಕ. ನಿನ್ನೆ ಹುಯ್ಯಿ ಅಂತ ಕರೆಸ್ಬಿಟ್ಟಾರ. ಸೊ ಶಿವಣ್ಣ ಅಂತ ಹೇಳ್ರಿ, ಮತ್ತೆ ಆ ಕಡೆ ಮುಂದೆ ಹೋಗೋಣಂತ. ಇಲ್ಲಿ ಹುಡುಗರು ಎಲ್ಲಾರು ನಿಂತಾರ, ಕೇಳೋಣಂತ. ಅವ್ರು ಏನೋ ಹೇಳ್ತಾರಂತ. ನೀವು ಬರ್ಬೇಕು. ಈಗ ಊಟ ಐತೆ, ಪ್ರಸಾದ ಐತೆ. ಪ್ರಸಾದ ಮುಗಿಸಿದ್ವಿ. ಸೊ ನೋಡ್ತಿರ್ಬೋದ, ಫುಲ್ ಪ್ರಸಾದ ಐತಿ ಈ ಕಡೆ. ಡೈಲಿ 5 ದಿನ ಏನಿರ್ತದಲ್ಲ, 5 ದಿನ ಜಾತ್ರೆದಾಗ 5 ದಿನ ಪ್ರಸಾದ ಇರ್ತೈತಿ. ಅನ್ನ ಸಾರು, ಆಮೇಲೆ ಸ್ವೀಟ್ ಇರ್ತೈತಿ, ಯಾವ್ದಾರ ಒಂದು ಸ್ವೀಟ್. ಆಮೇಲೆ ಒಮ್ಮೊಮ್ಮೆ ಮಿರ್ಚಿ ಇರ್ತೈತಿ, ಒಮ್ಮೊಮ್ಮೆ ಸಂಡಿಗೆ, ಹೇಳಕ್ಕೆ ಬರೋಂಗಿಲ್ಲ. ಬಟ್ ಇವತ್ತು ಬುಂದೆ ಇತ್ತು, ಮತ್ತು ಪಲ್ಯ, ಅನ್ನ ಸಾರು ಹಿಂಗಿತ್ತು. ನೋಡ್ತಿರ್ಬೋದ, ಎಲ್ಲರೂ ಆಲ್ಮೋಸ್ಟ್ ಊಟ ಮುಗಿಸ್ತಾ ಇರ್ತಾರೆ. ಟೈಮಿಂಗ್ ಆಗೈತಿ 9:15. ಈಗ ಸೀದಾ ಮನೆಗೆ ಹೋಗ್ತೀನಿ. ಸೀದಾ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನೆ ಅಂತ ಹೇಳಿದ್ದೀನಿ. ಈಗ ಇಲ್ಲೇ ಊಟ ಮಾಡಿ ನಿಂತಿದ್ನಲ್ಲ. ಸೊ ಇಲ್ಲೇ ನನ್ನ ಫ್ರೆಂಡ್ಸ್ ಸಿಕ್ಕನ್, ಸ್ಕೂಲ್ ಫ್ರೆಂಡ್ ಸಂಜಯ್ ಅಂತೇಳಿ, ಅವ್ರ ಅಣ್ಣ ವಿವೇಕ್ ಅಂತೇಳಿ. ಇಲ್ಲೇ ಇವರು ಅಮರ್ಗಳ್ದವರು, ಇವರು ಊಟ ಮಾಡತ್ತಾರ. ಹೆಂಗದ್ರಿ? ಜಾತ್ರೆ ಹೆಂಗಿತ್ರಿ ಬೈ? ಫುಲ್ 5 ದಿನ ಜಾತ್ರೆ, ಫುಲ್ ಜೋರು. ಹೆಂಗೆ ಅನ್ನಿಸ್ತಾ? ಮಸ್ತ್ ಐತ. ಮುಂದಿನ ವರ್ಷ ಐತಿ, ಬರ್ತೀಯಲ್ಲ ಮುಂದಿನ ವರ್ಷ? ಆತ ಮಾಡ್ರಿ ಊಟ. ಬಂದೇನಿ ಸಿತಾರು. ಈಗ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದೀನಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತ ಜಾತ್ರೆ ಹೇಳ್ರಿ. ಆಮೇಲೆ ಭಾಳ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವಿಡಿಯೋ ಮಾಡ್ಕೊಂಡೀನಿ. ಲಾಸ್ಟ್ ಟೈಮ್ ನಾನು ಭಾಳ
ಮಾತಾಡ್ಸಿದ್ದೆ ಎಲ್ರಿಗೂ. ಸೊ ಈ ವರ್ಷ ಅಷ್ಟಾಗಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಏನಿದ್ರಲ್ಲ, ಅಭಿಷೇಕ್ ಮತ್ತು ಯಶ್ ಮತ್ತು ಇನ್ನೊಂದಿಷ್ಟು ಜನ ಎಲ್ಲ ಯಾರೂ ಬಂದಿದ್ದಿಲ್ಲ, ಯಾಕಂದ್ರೆ ಅವ್ರು ಕೆಲ್ಸಕ್ಕಂತಂತ ಹೋಗಿದ್ರು. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಹುಬ್ಬಳ್ಳಿಗೆ ಇವತ್ತು ಸುದೀಪ್ ಅವ್ರು ಬಂದಿದ್ರು, ಸುದೀಪ್ ಸರ್ ಬಂದಿದ್ರು. ಸೊ ಅವ್ರದ್ದು ಫಿಲ್ಮ್ ಏನೈತಲ್ಲ, ಮೂವಿ, ಸೊ ಅದು ಲಾಂಚಿಗೆ ಅಂತಂತ ಹೇಳಿ ಬಂದಿದ್ರು ನೆಹರು ಗ್ರೌಂಡಿಗೆ. ಸೊ ಅಲ್ಲೇ ನನಗೆ ಹೋಗೋಕ್ಕೂ ಆಗಲಿಲ್ಲ, ಅಲ್ಲೇ ಭಾಳ ಜನನೂ ಹೋಗಿದ್ರು. ಸೊ ಹಾಗಾಗಿ ಕ್ರೌಡು ಕಮ್ಮಿ ಇತ್ತು ಸ್ವಲ್ಪ. ಲಾಸ್ಟ್ ಇಯರ್ಕ್ಕಿಂತ ಈ ವರ್ಷ ಕಮ್ಮಿ ಇತ್ತು. ನಿಮ್ಗೆ ಹೆಂಗೆ ಅನ್ನಿಸ್ತಾ ಹೇಳ್ರಿ ಜಾತ್ರೆ. ಆಮೇಲೆ 4 ದಿನನೂ ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ಊರಿಂದ ಬರೋದ ಲೇಟಾಗಿ ಬಂದೀನಿ ಹಾಗಾಗಿ. ಸೊ ಈ ವ್ಲಾಗ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಸಿಗ್ತೇನೆ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಗೈಸ್.